ಸ್ನೇಹಿತರೆ ನಮಸ್ತೆ. ನೋಡಿ, ಆ ಇವಾಗ ಯಾವ್ದೋ ಒಂದು ಗೂಗಲ್ ಅಲ್ಲಿ ಹೆಸರುಗಳನ್ನ ಸರ್ಚ್ ಮಾಡೋ ಟೈಮಲ್ಲಿ ನನ್ನ ಹೆಸರನ್ನ ಸರ್ಚ್ ಮಾಡಿದೆ. ಸರ್ಚ್ ಮಾಡಿದಾಗ ನಂದು ಫೇಸ್ಬುಕ್ ಐಡಿ, ಇನ್ಸ್ಟಾಗ್ರಾಮು ಮತ್ತೆ ಅದು ಯೂಟ್ಯೂಬ್ ಎಲ್ಲ ತೋರಿಸ್ತು. ಜೊತೆಗೆ ಒಂದು ನ್ಯೂಸ್ ಕೂಡ ತೋರಿಸ್ತು. ಏನು, ಈ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಅರೆಸ್ಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ನ್ಯೂಸ್, ಆ ಲಿಂಕು ಕೂಡ ಬಂತು. ನೀವು ಸಾಧ್ಯವಾದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ, ಸಿಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಏನ್ ದಾಖಲಾತಿಗಳನ್ನ ಕೊಡ್ಬೇಕೋ ಖಂಡಿತ ಕೊಡ್ತೀನಿ ಮುಂದಿನ ದಿನಗಳಲ್ಲಿ. ಯಾರೆಲ್ಲ ಈ ನ್ಯೂಸ್ ಪೇಪರ್ ಗಳನ್ನ ಹಾಕೊಂಡಿದ್ದಾರೆ, ಯಾಕಣ ಇಲ್ಲ, ನಾನು ಯಾವ್ದೋ ವಿಡಿಯೋ ಮಾಡ್ತಾ ಇದ್ದೀನಿ. ನ್ಯೂಸ್ ಗಳೆಲ್ಲ ಅವ್ರು ಹಾಕೊಂಡಿದ್ದಾರೆ, ಅದೇ ನ್ಯೂಸ್ ಪೇಪರ್ ಹತ್ರ ಹೋಗ್ಬೇಕು. ಯಾಕೆ ಅಂದ್ರೆ ಅವ್ರಿಗೆ ಈ ಪೊಲೀಸ್ನವರು ಕೊಟ್ಟಿರುವಂತ ಏನ್ ಮಾಹಿತಿ ಏನಿದೆ ಅದು ಸುಳ್ಳು ಅನ್ನೋದನ್ನ ಪುರಾವೆ ಸಮೇತ ತಗೊಂಡೋಗಿ ಇಟ್ಟು ಅದೇ ನ್ಯೂಸ್ ಪೇಪರ್ಗಳಲ್ಲಿ ಅಥವಾ ಟಿವಿ ಚಾನೆಲ್ಗಳಲ್ಲಿ ನನ್ನ ಮಾಹಿತಿ ಬಗ್ಗೆ ನಾನು ಕೂಲಂಕುಷವಾಗಿ ತಿಳಿಸ್ತೀನಿ. ನನ್ನ ಯೂಟ್ಯೂಬ್ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು, ಫೇಸ್ಬುಕ್ ಕೂಡ ಇದೆ. ಹೆಚ್ಚಿನ ಮಾಹಿತಿನ ನಾನು ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಲ್ಲ, ಕೇವಲ ಯೂಟ್ಯೂಬ್ ಅಲ್ಲಿ ಮಾಡ್ತೀನಿ. ಇದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ದಾಖಲಾತಿಗಳನ್ನ ಒಂದು ಸ್ಕ್ರೀನ್ ವಿಡಿಯೋ ಮಾಡಿ ಹಾಕ್ತೀನಿ, ನೋಡಿ. ಸ್ನೇಹಿತರೆ ನೋಡಿ, ಇಲ್ಲಿ ಗೂಗಲ್ ಕ್ರೋಮ್ ಅಲ್ಲಿ ಹೋಗ್ಬಿಟ್ಟು ನನ್ನ ಹೆಸರು ನಾಗೇಶ್ ಗೌಡ KH ಅಂತ ಸರ್ಚ್ ಮಾಡಿದ್ರೆ ಈ ತರ ಇನ್ಸ್ಟಾಗ್ರಾಮು ಮತ್ತೆ ಯೂಟ್ಯೂಬ್ ಸಿಗುತ್ತೆ. ಜೊತೆಗೆ ಇಲ್ಲೊಂದು ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಏನಿದು ನ್ಯೂಸ್ ಪೇಪರ್ ಅಲ್ಲಿ ಒಂದ್ ಬಂದಿರೋದು, ಬೆಂಗಳೂರು ಕ್ಯಾಬ್ ಡ್ರೈವರ್ ಅರೆಸ್ಟೆಡ್ ಅಟ್ KIA ಫಾರ್ ಓವರ್ ಚಾರ್ಜಿಂಗ್ ಅಂಡ್ ಹರಾಸ್ಮೆಂಟ್ ಅಂತ ಇದೆ. ಇದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡಿದ್ರೆ ಲಿಂಕ್ ಮೇಲೆ, ಸೊ ಇಲ್ಲಿ ಏನ್ ಬರ್ದಿದೆ ಅಂತ ಓದ್ಕೊಳ್ಳಿ. ಇದು ಸುಳ್ಳು ಅನ್ನೋದಕ್ಕೆ ನನ್ನ ಹತ್ರ ಎವಿಡೆನ್ಸ್ ಇದೆ. ಇದೇ ಎವಿಡೆನ್ಸ್ ನ ಇಟ್ಕೊಂಡು ನಾನು ಪೊಲೀಸ್ ಅವ್ರ ಮೇಲೆ ಏನ್ ಕೇಸ್ ಹಾಕ್ಬೇಕು ಹಾಕ್ತಾ ಇದ್ದೀನಿ. ಖಂಡಿತ ಅದು ಹಾಕೇ ತೀರ್ತೀನಿ, ಯಾವುದೇ ಕಾರಣಕ್ಕೂ ಬಿಡೋ ಮಾತೇ ಇಲ್ಲ. ಯಾಕೆಂದ್ರೆ ಸಾಮಾನ್ಯ ಒಬ್ಬ ವ್ಯಕ್ತಿ ಅವನ ಹಕ್ಕನ್ನ ಅವನ್ ಕೇಳಕ್ ಹೋದ್ರೆ ಇವ್ರ ಅಧಿಕಾರಗಳನ್ನ ಬಳಸ್ಕೊಂಡು ಈ ರೀತಿಯಾದಂತ ಕುತಂತ್ರಗಳನ್ನ ಮಾಡ್ತಾರೆ. ಸೊ ಇಲ್ಲಿರುವಂತ ಲಿಂಕ್ನು ಕೂಡ ನೀವು ಟಚ್ ಮಾಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಗೊತ್ತಾಗುತ್ತೆ ನಿಮ್ಗೆ. ನೋಡ್ರಿ, ಇಲ್ಲಿ ಇದ್ರದ್ದು ಕಂಪ್ಲೀಟ್ ಡೀಟೇಲ್ಸ್, ಅದನ್ನ ಬೇಕು ಅಂದ್ರೆ ಟ್ರಾನ್ಸ್ಲೇಟ್ ಮಾಡ್ಕೊಂಡು ನೀವು ಕನ್ನಡಕ್ಕೂ ಕೂಡ ನೀವು ಮಾಡ್ಕೊಬಹುದು. ಇದು ನಿಮ್ಮ ನೆನಪಲ್ಲಿ ಇರ್ಲಿ. ಇಲ್ಲೇ ನೀವ್ರು ಏನ್ ಹಾಕಿದ್ರೆ ಇದೇ ಪೇಪರ್ಗಳಲ್ಲಿ ಹೋಗಿ, ಇದೇ ಚಾನೆಲ್ಗಳಲ್ಲಿ ಹೋಗಿ ಇವ್ರು ಮಾಡಿರೋದು ಏನು ತಪ್ಪು ಅಭಿಪ್ರಾಯಗಳನ್ನ ಜನಗಳಿಗೆ ತಿಳಿಸಿದಾರಲ್ಲ, ಇದನ್ನ ಸದ್ಯದಲ್ಲೇ ಇವ್ರುಗಳಿಗೆ ಅರ್ಥ ಮಾಡಿಸ್ತೀನಿ. ನಾನೇನು ಅಂದ್ರೆ ಒಬ್ಬ ಕ್ಯಾಬ್ ಮಾಲೀಕ, ಅವನ ಹಕ್ಕನ್ನ ಕೇಳಕ್ ಹೋದಾಗ ಈ ಸಿಸ್ಟಮ್ ಯಾವ ರೀತಿಯಾಗಿ ತೊಂದರೆ ಕೊಡ್ತು ಅನ್ನೋದನ್ನ ನಾನು ಎಳೆ ಎಳೆಯಾಗಿ ಬಿಚ್ಚಿಡ್ತೀನಿ, ಸದ್ಯದಲ್ಲೇ ಬಿಚ್ಚಿಡ್ತೀನಿ ಸರ್.